ಪವಿತ್ರ ಗೌಡ ಮತ್ತೆ ಗರ್ಭಿಣಿ. ದರ್ಶನ್ ತೂಗ್ದೀಪ್ ಗೆಳತಿಗೆ ಏನಾಯ್ತು? ಪವಿತ್ರ ಗೌಡ ಈಗ ಗರ್ಭಿಣಿ ಆಗಿದ್ದಾರಾ? ಎರಡನೇ ಬಾರಿಗೆ ಪವಿತ್ರ ಗೌಡ ಗರ್ಭಿಣಿ ಆಗಲು ಯಾರು ಕಾರಣ? ಪವಿತ್ರ ಗೌಡ ಗರ್ಭಿಣಿ ಆಗಿರುವ ವಿಚಾರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದೊಡ್ಡದಾಗಿ ಸುದ್ದಿ ಮಾಡುತ್ತಿರುವುದು ಯಾಕೆ? ಹೀಗೆ ಸೋಷಿಯಲ್ ಮೀಡಿಯಾ ತುಂಬಾ ಬರೀ ಪವಿತ್ರ ಗೌಡರ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಅಲ್ಲದೆ ದರ್ಶನ್ ತೂಗ್ದೀಪ್ ಅವರ ಆಪ್ತ ಗೆಳತಿ ಪವಿತ್ರ ಗೌಡ ಗರ್ಭಿಣಿ ಆದ ಸುದ್ದಿ ಹೇಗೆ ಹೊರಬಂತು ಎಂಬ ವಿಚಾರ ಎಲ್ಲೆಲ್ಲೂ ಕೂಡ ದೊಡ್ಡ ಸದ್ದು ಮಾಡ್ತಿದೆ. ಹಾಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಈ ಸುದ್ದಿಯ ಬಂಡವಾಳ ಏನು ತಿಳಿಯೋಣ. ಪವಿತ್ರ ಗೌಡ ಅಂಡ್ ದರ್ಶನ್ ತೂಗ್ದೀಪ್ 10 ವರ್ಷದಿಂದ ಆತ್ಮೀಯ ಗೆಳತಿ ಆಗಿದ್ದಾರೆ. ದರ್ಶನ್ ತೂಗ್ದೀಪ್ ಮತ್ತು ತಮ್ಮ ಸಂಬಂಧದ ಕುರಿತು ಸ್ವತಃ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿ ಹಂಚಿಕೊಂಡಿದ್ರು. ಕೆಲವು ದಿನಗಳ ಹಿಂದೆ ದರ್ಶನ್ ತೂಗ್ದೀಪ್ ಅವರು ತಾಳಿ ಕಟ್ಟಿದ ಹೆಂಡತಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ತೂಗ್ದೀಪ್ ಅವರ ಆತ್ಮೀಯ ಗೆಳತಿ ಪವಿತ್ರ ಗೌಡ ನಡುವೆ ಜಗಳ ಕೂಡ ಆಗಿತ್ತು. ಆಗಲೇ ನೋಡಿ ಸ್ಫೋಟಕ ಫೋಟೋಗಳು ಜಗತ್ತಿಗೆ ಗೊತ್ತಾಗಿ ಸಂಚಲನ ಸೃಷ್ಟಿಯಾಗಿತ್ತು. ಇನ್ನು ವಿಜಯಲಕ್ಷ್ಮಿ ದರ್ಶನ್ ಪವಿತ್ರ ಗೌಡ ನಡುವೆ ಜಗಳ ನಡೆದ ಸಮಯದಲ್ಲಿ ಖುದ್ದು ಪವಿತ್ರ ಗೌಡ ಪೋಸ್ಟ್ ಒಂದನ್ನು ಹಾಕಿ ದರ್ಶನ್ ತೂಗ್ದೀಪ್ ಮತ್ತು ಪವಿತ್ರ ಗೌಡ ನಡುವೆ ಇರುವ ಸಂಬಂಧದ ಬಗ್ಗೆ ಫೋಟೋ ಹಂಚಿಕೊಂಡಿದ್ರು. ಇಬ್ಬರು ಕಳೆದ 10 ವರ್ಷದಿಂದ ಆತ್ಮೀಯ ಗೆಳೆಯ ಎಂಬುದನ್ನು ಹೇಳಿಕೊಂಡಿದ್ರು. ಹೀಗಿದ್ದಾಗ ಇದೀಗ ಪವಿತ್ರ ಗೌಡ ಅವರು ಗರ್ಭಿಣಿ ಆಗಿದ್ದಾರೆ ಎಂಬ ಸುದ್ದಿ ಹಬ್ಬಿಸಲಾಗ್ತಿದೆ. ಹಾಗಾದರೆ ಈ ಸುದ್ದಿಯ ಅಸಲಿಯತ್ತು ಏನು? ದರ್ಶನ್ ಅವರ ವಿರುದ್ಧ ಮತ್ತು ಪವಿತ್ರ ಗೌಡ ವಿರುದ್ಧ ಪಿತೂರಿ ಮಾಡುತ್ತಿರುವುದು ಯಾರು? ನೋಡೋಣ. ಪವಿತ್ರ ಗೌಡ ಗರ್ಭಿಣಿ ಆಗಿದ್ದಾರಾ ಅಥವಾ ಪವಿತ್ರ ಗೌಡ ಗರ್ಭಿಣಿ ಆಗಿಲ್ವಾ ಎಂಬ ಸುದ್ದಿ ಇನ್ನು ಪೊಲೀಸ್ ಮೂಲಗಳಿಂದ ಸ್ಪಷ್ಟವಾಗಿಲ್ಲ. ಆದರೆ ದರ್ಶನ್ ತೂಗ್ದೀಪ್ ಅವರ ಕೆಲವು ವಿರೋಧಿಗಳು ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸುತ್ತಾ ದರ್ಶನ್ ತೂಗ್ದೀಪ್ ಅವರ ಹೆಸರಿಗೆ ಮಸಿ ಬಳಿಯುತ್ತಿದ್ದಾರೆ ಎಂಬ ಆರೋಪ ದರ್ಶನ್ ಅವರ ಅಭಿಮಾನಿಗಳದ್ದು. ಸೋಷಿಯಲ್ ಮೀಡಿಯಾ ತುಂಬಾ ಪವಿತ್ರ ಗೌಡ ಗರ್ಭಿಣಿ ಎಂಬ ಸುಳ್ಳು ಸುದ್ದಿ ವೈರಲ್ ಆಗುತ್ತಿದ್ದು, ಈ ಬಗ್ಗೆ ದರ್ಶನ್ ಅವರ ಫ್ಯಾನ್ಸ್ ಭಾರಿ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಹಾಗೆ ಈ ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವ ದರ್ಶನ್ ಅವರ ವಿರೋಧಿಗಳ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ.